ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ರಾಮಾಯಣದ ಒಂದು ಶ್ಲೋಕವನ್ನು ನೋಡೋಣ. ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳುತ್ತಿರುವಂತಹ ಒಂದು ಮಾತು. ಲಂಕೆಯನ್ನು ಗೆದ್ದು ವಿಭೀಷಣನಿಗೆ ಪಟ್ಟವನ್ನು ಕಟ್ಟಬೇಕಾದ್ರೆ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ಅಪಿ ಸ್ವರ್ಣಮಯೀ ಲಂಕಾ ನ ಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಈ ರೀತಿಯಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ಎಲೆ ಲಕ್ಷ್ಮಣ, ಲಂಕೆ ಸ್ವರ್ಣ ನಿರ್ಮಿತವಾದಂತಹದ್ದು. ಸ್ವರ್ಣದಲ್ಲಿ ಬಂಗಾರದಲ್ಲಿ ನಿರ್ಮಿಸಲ್ಪಟ್ಟಂತಹ ಲಂಕೆಯನ್ನ ನಾವು ಇವತ್ತು ಗೆದ್ದಿದ್ದೇವೆ. ರಾವಣನ ಸಂಹಾರ ಆಗಿದೆ. ಆದರೆ ನನಗೆ ಇಷ್ಟ ಇಲ್ಲ. ಇದನ್ನ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿ ನನ್ನ ತಾಯ್ನಾಡಿಗೆ ನಾನು ಮರಳುತ್ತೇನೆ. ನನಗೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದಂತಹದ್ದು. ತಾಯಿಯ ನಂತರ ಯಾವುದಾದರೂ ಸ್ವರ್ಗಕ್ಕಿಂತ ಮಿಗಿಲಾದದ್ದಿನ್ನು ಯಾವುದಾದ್ರೂ ಇದೆ ಅಂತಂದ್ರೆ ಅದು ತಾಯ್ನಾಡಾಗಿಯೇ ಇರುತ್ತೆ ಅಂತ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ. ಅದ್ಭುತವಾದಂತಹ ಸನ್ನಿವೇಶ. ಅಂತಹ ಸನ್ನಿವೇಶದಲ್ಲಿ ಲಕ್ಷ್ಮಣನಿಗೆ ಅಣ್ಣನ ಮಾತನ್ನ ಕೇಳಿ ತುಂಬಾ ಸಂತೋಷ ಆಗತ್ತೆ. ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದಂತಹದ್ದು ಅನ್ನುವಂತಹ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ತುಂಬಾ ಖುಷಿಯಾಗತ್ತೆ. ಆ ರೀತಿಯಲ್ಲಿ ನಮ್ಮ ರಾಮಾಯಣದಲ್ಲಿ ಇದು ಉಲ್ಲೇಖ ಆಗತ್ತೆ, ಸ್ವರ್ಗಾದಪಿ ಗರೀಯಸಿ ಅಂತ. ಅಂದ್ರೆ ನಮ್ಮ ತಾಯ್ನಾಡನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ರು ನಮ್ಮ ಪೂರ್ವಜರು. ಅಂದ್ರೆ ಹಿಂದಿನ ರಾಮಾಯಣ ಕಾಲದಲ್ಲಿ ಸ್ವರ್ಗಕ್ಕಿಂತ ಮಿಗಿಲು ತಾಯ್ನಾಡು ಅಂತ ಹೇಳ್ತಾ ಇದ್ರು. ಅಂಥ ದೇಶಭಕ್ತಿ, ಅಂಥ ಪ್ರೇಮ ಅವರಲ್ಲಿ ತುಂಬಿತ್ತು ಅನ್ನುವುದರ ಸಾಕ್ಷಿಯಾಗಿದೆ ಇದು. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದರನ್ನ ಒಂದು ಸಾರಿ ಪಾಶ್ಚಾತ್ಯ ಅನುಕರಣೆ ಮಾಡುವಂಥವನೊಬ್ಬನು ಕೇಳ್ತಾನೆ, 4 ವರ್ಷಗಳ ಕಾಲ ನೀವು ಪಾಶ್ಚಾತ್ಯದಲ್ಲಿ, ಬೇರೆ ದೇಶದಲ್ಲಿ, ಹೊರದೇಶದಲ್ಲಿ, ಮುಂದುವರಿದಂತಹ ದೇಶದಲ್ಲಿ ನೀವು ಉಳಿದುಕೊಂಡು ಬಂದ್ರಿ. ನಿಮಗೆ ಇವಾಗ ನಿಮ್ಮ ದೇಶ ಭಾರತ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೇಳ್ತಾನೆ. ವಿವೇಕಾನಂದರು ಹೇಳ್ತಾರೆ, ಅವಾಗ ಇಷ್ಟು ದಿವಸ ನನಗೆ ತಾಯ್ನಾಡಿನ ಬಗ್ಗೆ ತುಂಬಾ ಪ್ರೀತಿ ಇತ್ತು, ತುಂಬಾ ಪ್ರೀತಿ ಇತ್ತು. ಆದರೆ ಇವತ್ತಿನ ದಿವಸ ನಾನು ತಾಯ್ನಾಡನ್ನ ತುಂಬಾ ಭಕ್ತಿಯಿಂದ ನೋಡ್ತೇನೆ ನಾನು ಅಂತ ಹೇಳ್ತಾರೆ ವಿವೇಕಾನಂದರು. ಅಂದ್ರೆ ತಾಯ್ನಾಡು ನನಗೆ ಇವತ್ತಿನ ದಿವಸ ತೀರ್ಥಕ್ಷೇತ್ರವಾಗಿದೆ, ಪುಣ್ಯಭೂಮಿಯಾಗಿದೆ. ಇಲ್ಲಿ ಜನಿಸಿದಂಥವರೆಲ್ಲರೂ ಸಹಿತ ಅತ್ಯುತ್ತಮರಾದಂಥವರು. ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಇದು. ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಅವರು ಹೇಳ್ತಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚು ನನಗೆ ಸಂತೋಷವನ್ನು ನನ್ನ ತಾಯ್ನಾಡು ಕೊಟ್ಟಿದೆ. ಇಲ್ಲಿ ಪವಿತ್ರ ಭೂಮಿಯೂ ಹೌದು, ಜನ್ಮಭೂಮಿಯೂ ಹೌದು, ಕರ್ಮಭೂಮಿಯೂ ಹೌದು, ಪವಿತ್ರ ಭೂಮಿಯೂ ಹೌದು ಅಂತ ಹೇಳ್ತಾರೆ ಅವರು. ಅವನಿಗೆ ತುಂಬಾ ಒಂಥರ ಮುಜುಗರ ಆಗತ್ತೆ. ಆ ರೀತಿಯಲ್ಲಿ ನಮ್ಮ ಹಿಂದಿನ ಸಂತರು, ಸಾಧುಗಳು, ದಾರ್ಶನಿಕರು ಎಲ್ಲರೂ ಸಹಿತ ನಮ್ಮ ತಾಯ್ನಾಡನ್ನು ತುಂಬಾ ಹೊಗಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಇರುವಂತಹ ಎಷ್ಟೋ ವಿಜ್ಞಾನಿಗಳು, ಎಷ್ಟೋ ಅಧ್ಯಯನಶೀಲರು ಅಧ್ಯಯನವನ್ನು ಮಾಡಿ
ಹೊರದೇಶದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಹೊರದೇಶದಲ್ಲಿ ಅವರು ಇದ್ದಾರೆ ಅಂತ ಆದರೆ ನಮ್ಮ ದೇಶದಲ್ಲಿ ಬಿಟ್ಟಂತಹ ಗಾಳಿಪಟ ಅಲ್ಲಿ ಹೋಗಿ ಹಾರಾಡ್ತಾ ಇದೆ. ಆದರೆ ಸೂತ್ರ ಇಲ್ಲಿಯೇ ಇದೆ. ಆ ಸೂತ್ರವನ್ನ ಭಾರತದಲ್ಲಿಯೇ ಹಿಡಿದಿದ್ದಾರೆ. ಅಂದರೆ ಅವರಿಗೆ ಅಲ್ಲಿ ಹೋಗಿ ವಾಸವಾಗಿದ್ರೂ ಸಹಿತ ತಾಯ್ನಾಡು ಭಾರತವೇ ಆಗಿದೆ, ಅವರ ಜನ್ಮಭೂಮಿ ಭಾರತವೇ ಆಗಿದೆ. ಈ ರೀತಿಯಲ್ಲಿ ನಮ್ಮ ರಾಮಾಯಣದಲ್ಲಿ ಉಲ್ಲೇಖ ಆಗಿರುವಂತಹ ಈ ಶ್ಲೋಕ ಅದ್ಭುತವಾದಂತಹ ಶ್ಲೋಕ. ಎಲ್ಲರೂ ಸಹಿತ ಇದನ್ನು ಕೇಳಿ ತಿಳ್ಕೊಳ್ಳಿ. ನಮಸ್ಕಾರ.